ಸಂಘಗಳು ಭಾಳ ಅದಾವ. ಆದರೆ ಉತ್ತಮರ ಸಂಘ, ಆ ಸಂಘಗಳು ನಮಗೆ ಆದಾಗ ನಮ್ಮ ಮತಿ ಮಂಗಲವಾಗ್ತದೆ. ಉಳಿದ ಸಂಘಗಳ ಮಾಡಿದಾಗ ನಮ್ಮ ಮತಿ ಅಮಂಗಳವಾಗ್ತದೆ. ಮಹಾತ್ಮರ ಸಂಘ ಮಾಡಿದಾಗ ಅದು ಮಂಗಲವಾಗಿ ನಮ್ಮ ಬದುಕನ್ನು ರೂಪಿಸ್ತದೆ. ನಮ್ಮ ಅಂತರಂಗದ ಅಜ್ಞಾನ ಹೋಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಹಾದೇವಿ ಅಕ್ಕ ಹೇಳಿದಳು, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮಳೆದೋರದು, ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ತೋರದು. ಚನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಮಾನುಭಾವಿಗಳ ಸಂಘದಿಂದ ನಾನು ಪರಮ ಸುಖಿಯಾದೆ. ಸಂಘ ಭಾಳ ಶ್ರೇಷ್ಠವಾಗಿರುವಂಥದ್ದು. ಜಗತ್ತಿನೊಳಗೆ ಎಲ್ಲವೂ ಸಿಗುತ್ತದೆ. ಜಗತ್ತಿನೊಳಗೆ ನಾವು ರೊಕ್ಕ ಕೊಟ್ಟರೆ ಜಗತ್ತಿನೊಳಗೆ ಎಲ್ಲ ಸಿಗುತ್ತದೆ. ಆದರೆ ಮಹಾತ್ಮರ ಸಂಘ ಸಿಗುವುದು ಬಹಳ ದುರ್ಲಭದ. ಇವತ್ತು ಇಲ್ಲೆಲ್ಲ ನಾವು ಕೂಡಿದೇವಿ. ಇಲ್ಲಿ ಬಡವರದೇವಿ, ಶ್ರೀಮಂತರದೇವಿ, ಎಲ್ಲ ಸಾಧಕರದಾರ, ಪೂಜ್ಯರದಾರ. ಆದರೆ ಇಂಥ ಸತ್ಸಂಗ ಕೋಟಿ ರೊಕ್ಕ ಕೊಡ್ತೀನಿ ಕೊಡುವಂದ್ರೆ ಯಾವ ಅಂಗಡಿಯಲ್ಲಿ ಸಿಗುವುದಿಲ್ಲ. ಅದು ಎಲ್ಲಿ ಸಿಗ್ತದಂದ್ರೆ ಇಂಥ ಮಹಾತ್ಮರ ಸತ್ಸಂಗದಲ್ಲೇ ಸಿಗ್ತದೆ ವಿನ ಇಲ್ಲಿ ಯಾವುದಕ್ಕೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಆಗ ಈಗ ಎನ್ನದೆ ಈಗಲೇ ಸತ್ಸಂಗವನ್ನು ಪಡಿಬೇಕು ಅನ್ನೋಂಥದ್ದು ಇದೆ. ನಿಮ್ಮೆಲ್ಲರಿಗೆ ಗೊತ್ತು, ಈಗ ಶಿವಕುಮಾರ ಅಪ್ಪಗಳು ಎಲ್ಲೆಲ್ಲಿ ಪ್ರವಚನ ಮಾಡ್ತಾರೋ, ಅನೇಕ ಮಹಾತ್ಮರು ಇಲ್ಲಿ ಪ್ರವಚನವನ್ನು ಮಾಡ್ತಾರಲ್ಲ, ಆ ಪ್ರವಚನವನ್ನು ಮಾಡುವಾಗ ಅನೇಕ ಜನರು ಪ್ರಸಿದ್ಧವಾಗ್ತಾರೆ. ಅನೇಕ ಜನರು ಯಾವ ರೀತಿಯಾಗಿ ಸಿದ್ಧಾರೂಢರು, ಶಿವಾನಂದರು, ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರು, ಪೂಜ್ಯ ಶಿವಕುಮಾರ ಅಪ್ಪಗಳು ಏನು ಎಲ್ಲೆಲ್ಲಿ ಹೋಗ್ತಾರಲ್ಲ, ಆ ಹೋಗ್ತಿದ್ರು ಮೊದಲನೇ ಮಹಾತ್ಮರು, ಅಲ್ಲಿ ಜನ ಎಲ್ಲ ಕೂಡ್ತಿತ್ತು. ಹಾಗೆ ಬುದ್ಧ ಒಂದು ಕಾಲದಲ್ಲಿ ದೇಶವನ್ನು ಸಂಚರಿಸಿದ. ಅಂದರೆ ಮಹಾತ್ಮರ ಸಂಘದಲ್ಲಿ ಎಂಥ ಶಕ್ತಿ ಇರ್ತದಂದ್ರೆ ಅದು ಅಪರೂಪ, ಸಿಗುವುದಿಲ್ಲ ಜಗತ್ತು.